ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೊಕೇಶನ್ ಚೇಂಜ್ ಆಗಿದೆ ಅಂತ ಜಾಸ್ತಿ ಯೋಚನೆ ಮಾಡಬೇಡಿ. ನಾವು ನಮ್ಮ ಅಣ್ಣ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಇದು ವೀಕೆಂಡ್, ಒಂದು ಡೇ ಔಟಿಂಗ್ ಇನ್ ಬ್ಯಾಂಗ್ಳೂರ್ ವ್ಲಾಗ್ ಇದು. ಸೊ ನಾವು ನೆನ್ನೆನೇ ಬಂದ್ವಿ, ಆ್ಯಕ್ಚುಲಿ ನೆನ್ನೆ ಈವ್ನಿಂಗ್ ಬಂದ್ವಿ. ಇವತ್ತು ಬೆಳಗ್ಗೆ ಬೇಗ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿ ನೆನ್ನೆ ನೈಟೇ ಇಲ್ಲಿ ಬಂದು ಸ್ಟೇ ಮಾಡಿದ್ದು. ಆ್ಯಕ್ಚುಲಿ ಒಂದು ಒಳ್ಳೆ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಯಾನ್ಸಲ್ ಆಗಿರೋದ್ರಿಂದ ಅಟ್ಲೀಸ್ಟ್ ಡೇ ಔಟಿಂಗ್ ಹೋಗಿ ಬರೋಣ ಎಲ್ಲಾದರೂ ಬ್ಯಾಂಗ್ಳೂರ್ ಹತ್ರ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು. ಎಲ್ಲಿ ಏನು ಅಂತ ಲೊಕೇಶನ್ ಬಂದಮೇಲೆ ತೋರಿಸ್ತೀನಿ. ಸೊ ದಟ್ಸ್ ಇಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕೀಪ್ ಸಪೋರ್ಟಿಂಗ್ ಮೀ. ಏನು ಎಲ್ಲೊಂಟಿವಿ? ಟಾಟಾ. ಹಾಂ, ಸೊ ಎಲ್ಲರೂ ರೆಡಿ ಆಗಿದ್ದೀವಿ. ಇನ್ನೇನೊಂದು 5 ಮಿನಿಟ್ಸ್ ಹೊರಡೋದು. ಏನು? ಸೊ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ತೀವಿ ಒನ್ ಡೇ ಔಟಿಂಗಲ್ಲಿ, ಅಥವಾ ಒಂದೇ ಪ್ಲೇಸಿಗೆ ಹೋಗ್ತೀವ, ಏನೇ ಎಕ್ಸ್ಪ್ಲೋರ್ ಮಾಡ್ತೀವಿ, ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಒಂದಿನದಲ್ಲಿ ಯಾರಾದರೂ ಬ್ಯಾಂಗ್ಳೂರು ಸುತ್ತಮುತ್ತ ಔಟಿಂಗ್ ಹೋಗ್ಬೇಕು ಅಂದ್ಕೊಂಡಿರೋರಿಗೆ ಈ ಬ್ಲಾಗ್ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ಬ್ಲಾಗ್. ತರ್ವತ್ತು ಚುಯಿ ಮಾಡಿಸ್ಲಿಕ್ಕೆ ಮಾಡ್ಸೋಣ. ಸೊ ನಾವು ನಮ್ಮ ಅಣ್ಣವ್ರ ಮನೆಯಿಂದ ಹೊರಡೋಷ್ಟ್ರಲ್ಲೇ 8:45 ಆಗಿತ್ತು. ಇನ್ನೇನು ಟಿಫನ್ ಟೈಮ್ ಆಗಿತ್ತಲ್ವ. ಸೊ ಅಲ್ಲೇ ಉಡುಪಿ ಆರಾಧ್ಯ ಅಂತ ಹೋಟೆಲ್ ಇತ್ತು ನಮ್ಮ ಅಣ್ಣವ್ರ ಮನೆ ಹತ್ರ. ಸೊ ಅಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೀವಿ. ಹಾಯ್ ಗಾಯ್ಸ್, ಎಲ್ಲರೂ ಎಲ್ಲಿ ಹೋಗ್ತಿದ್ದೀರಾ? ಹಾಯ್ ಮಾಡಿ. ಎಲ್ಲಿ ಹೋಗ್ತಿದ್ದೀವಿ ನೀವೇ ಹೇಳಿ. ಬಾಣದಂತೆ ಯಾರಿಗ ಕಾಣದಂತೆ. ಸೊ ಇಲ್ಲಿ ನಮ್ಮ ಮನೆಯವರು ರೀಸೆಂಟಾಗಿ ಈ ಸಾಂಗ್ ವೈರಲ್ ಆಗಿದೆ, ಎಲ್ರಿಗೂ ಗೊತ್ತಿರುತ್ತೆ. ಅದನ್ನು ಹೇಳಿಬಿಟ್ಟು ಎಲ್ಲರೂ ನಗಿಸ್ತಾ ಇದ್ರು. ಅಲ್ಲಿಂದ ಹೊರಟ ಮೇಲೆ ಒಂದು ಟೀ ಬ್ರೇಕ್ ತೊಗೊಂಡ್ವಿ. ಸೊ ಅಲ್ಲಿ ಆ ಹೋಟೆಲ್ ಹತ್ರ ಈ ಥರ ರ್ಯಾಬಿಟ್ಸ್ ಇತ್ತು. ಸೊ ಆ ಥರನ ಕರ್ಕೊಂಡು ಹೋಗಿದ್ವಿ ಅಲ್ಲಿ ನೋಡ್ತಾನೆ ಅಂತ ಹೇಳಿಬಿಟ್ಟು. ಓಡು ಅಂತೇಳಿ. ಇವತ್ತಿನ ಜರ್ನಿಲಿ ಅದೇನೋ ಗೊತ್ತಿಲ್ಲ, ಉಡುಪಿ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆಮೇಲೆ ಟೀ ಬ್ರೇಕ್ನು ಉಡುಪಿ ಹೋಟೆಲಲ್ಲೇ ತೊಗೊಂಡಿದ್ವಿ. ಹವೆವರ್ ಅಲ್ಲಿಗೆ ಟೀ ಕುಡ್ದಾದ್ಮೇಲೆ ಅಲ್ಲಿಂದ ಹೊರಟ್ವಿ. ನಮ್ಮ ಈ ಒನ್ ಡೇ ಟ್ರಿಪ್ಪಲ್ಲಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಗಗನಚುಕ್ಕಿ ಫಾಲ್ಸ್ ಆಗಿತ್ತು. ಸೊ ಗಗನಚುಕ್ಕಿ ಫಾಲ್ಸ್ ಹತ್ರ ರೀಚ್ ಆದ್ವಿ. ಎಷ್ಟು ಜನ ಇರ್ಬೋದು ಇಷ್ಟು ಕಾರ್ಗಳು ನೋಡಿದರೆ. ಆಫ್ಟರ್ 3 hours ಆಫ್ ಜರ್ನಿ ವಿ ರೀಚ್ಡ್ ಅವರ್ ಫಸ್ಟ್ ಡೆಸ್ಟಿನೇಷನ್. ಗಗನಚುಕ್ಕಿ ಫಾಲ್ಸಿಗೆ ಬಂದಿದ್ದೀವಿ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ. ಇಲ್ಲೇನೋ ಗಗನಚುಕ್ಕಿ ಜಲೋತ್ಸವ ಅಂತ ಏನೋ ಪ್ರೋಗ್ರಾಮ್ ನಡೀತಾ ಇದೆ. ಇಲ್ಲಿ ತೋರಿಸ್ತೀನಿ. ಫುಲ್ ಪಾರ್ಕಿಂಗ್ ಲಾಟಲ್ಲಿ ಫುಲ್ ವೆಹಿಕಲ್ಸ್ ಇದೆ. ಎಷ್ಟು ರಶ್ ಇರ್ಬೋದು ಅಂತ ಗೆಸ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಫಾಲ್ಸಿಗೆ ಇನ್ನೂ 3 kilometers ಇದೆ. ಕಾರ್ನ ಇಲ್ಲೇ ಪಾರ್ಕ್ ಮಾಡಬೇಕು. ಸೊ ಇಲ್ಲಿಂದ ಗೌರ್ಮೆಂಟ್ದು ಫ್ರೀ ಬಸ್ ಅವೈಲಬಲ್ ಇದೆಯಂತೆ. ಸೊ 3 kilometers ಬಸ್ಸಲ್ಲಿ ಹೋಗಬೇಕು ಇವಾಗ. ಸೊ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ, ಬಸ್ಸಲ್ಲಿ ಹೋಗೋಣ ಅಂತ. ಬನ್ನಿ ನೋಡೋಣ ಎಷ್ಟು ಜನ ಇರ್ತಾರೆ, ಫಾಲ್ಸ್ ಯಾವ ಥರ ಇದೆ
ಅಂತೆಲ್ಲ ನಿಮಗೂ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದ್ಯಾ ದೂರದಲ್ಲಿ, ಅಲ್ಲೇ ಏನೋ ಫಂಕ್ಷನ್ ನಡೀತಾ ಇದೆ. ನಾವಿವಾಗ ಈ ಬಸ್ನ ಕ್ಯಾಚ್ ಮಾಡಿಬಿಟ್ಟು ಫಾಲ್ಸಿಗೆ ಹೋಗ್ಬೇಕು ಫಸ್ಟು. ಒಂದು ಕಡೆ ಕ್ಲೀನಾಗಿ ಪಾರ್ಕ್ ಮಾಡಬೇಕು, ತಿಂಡಿ ಮಾಡಿಕೊಂಡು ಮತ್ತೆ ನೀವು ಗ್ರಾಮಗಳಿಂದ ಏನು ಬಂದಿದ್ರೆ ಗ್ರಾಮಗಳಿಗೆ ಹೊರಟ್ಬಿಡ್ಬೇಕು. ಹಾಗೆ ಮುಂದೆ ಬಿಡ್ರಪ್ಪ ಬಸ್ಸು 111. ಅಥರ್ವಾ ಇಲ್ಲಿ ಸೂಪರ್. ಏನವ ಗುಂಡು? ಸೊ ಫಾಲ್ಸ್ನ ನೋಡಿ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲಿಂದ ರಿಟರ್ನ್ ಮತ್ತೆ ಅದೇ ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ವಿ. ಸೊ ಇಲ್ಲೇ ಸ್ಟೇಜ್ ಪರ್ಫಾರ್ಮೆನ್ಸಸ್ ಎಲ್ಲ ನಡೀತಾ ಇರೋದು. ಏನ್ರಿ ಏನೋ ಪಾರ್ಸಲ್ ತೊಗೊಂಡಿದ್ದೀವಿ. ಗಗನಚುಕ್ಕಿಯಲ್ಲಿ ಇದಿತ್ತಲ್ಲ ಜಲಪಾತೋತ್ಸವ, ಸಿದ್ದರಾಮಯ್ಯಂದು ಫ್ರೀ ಊಟ, ಸ್ವೀಟು, ಪಲಾವು, ಮೊಸರನ್ನ, ಮತ್ತೇನು ಅಷ್ಟೇನಾ? 2 ಥರದ ಪಲಾವು, 2 ಥರದ ಪಲಾವು, ಮೊಸರನ್ನ, ಸ್ವೀಟ್, ಸ್ಪೆಷಲ್ ಊಟ ಬೇಕಂದ್ರೆ ಫುಲ್ ಮೀಲ್ಸ್. ಅಥರ್ವ ಡವ್ ಮಾಡ್ಲತ್ತಾನ. ಆ್ಯಕ್ಚುಲಿ ವೀಕೆಂಡ್ ನಮ್ಮದು ಔಟಿಂಗ್ ಹೋಗೋ ಪ್ಲ್ಯಾನೇ ಬೇರೆ ಇತ್ತು. ಆಲ್ ಆಫ್ ಅ ಸಡನ್ ನೆನ್ನೆ ನೈಟ್ ಡಿಸೈಡ್ ಮಾಡಿ ಬಂದ್ವಿ. ಸಡನ್ಲಿ ಡಿಸೈಡ್ ಮಾಡಿ ಬಂದ್ರೂ ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ನೋಡೋದಕ್ಕೆ. ಒಳ್ಳೆ ಟೈಮಲ್ಲಿ ಬಂದ್ವಿ ಅಂತ ಯಾಕೆ ಹೇಳಿದ್ನಿ ಅಂದರೆ, ಇದು ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಅಟೆಂಡ್ ಆದಂಗಿತ್ತು. ಅಲ್ಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅನಿಸುತ್ತೆ ಇನ್ನು ಈವ್ನಿಂಗು. ಹೀಗೆ ನೋಡಿ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಮತ್ತು ಫ್ರೀ ಊಟ ಎಲ್ಲ ಇತ್ತು. ಪ್ರತಿ ಅನ್ನದ ಅಗಳ ಮೇಲೂ ಹೆಸರು ಬರೆದಿರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ. ನಾವು ಅಲ್ಲಿ ಊಟ ಮಾಡಿದ್ವಿ ಇವತ್ತು. ಚೆನ್ನಾಗಿತ್ತು ಊಟ. ಪಲಾವ್, 2 ಥರದ ಪಲಾವು, ಮೊಸರನ್ನ, ಸಿರಾ ಎಲ್ಲ ಮಾಡಿಸಿದ್ರು. ಸೊ ಊಟ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನಿಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ಸೊ ಬರಚುಕ್ಕಿ ಫಾಲ್ಸಿಗೆ ಬಂದಿದ್ದೀವಿ ಇವಾಗ. ಇವ್ರು ಬಿಸಿಲಲ್ಲಿ ಅವ್ನು ಎತ್ಕೊಂಡು ಬರೋದ್ರಲ್ಲೇ ಟಯರ್ಡ್ ಆಗೋದ್ರು ಪಾಪ. ಇವನ್ ಚಪ್ಪಲಿ ಕಾರಾಗ ಬಿಟ್ಟು ಬಂದು ಪಾಪಚ್ಚಿ ನಾನು ಚಪ್ಪಲಿ ಮೇಲೆ ನಿಂತ್ಕೊಂಡ. ಸೊ ಎಷ್ಟೊತ್ತಾಯ್ತು ರೀ ನಾವು ಬರಚುಕ್ಕಿಯಿಂದ ಹೊರಟು ಇಲ್ಲಿಗೆ ಬರಲಿಕ್ಕೆ? 145 ಮಿನಿಟ್ಸ್ ಅಲ್ಲ.
45 ನಿಂದು ಮಿನಿಟ್ಸ್. ಅರುಣ್ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಬಂದ್ರಲ್ಲ ಲೇಟ್ ಆಯ್ತು. ಹಾಂ, ಅದೇನೋ ಗೊತ್ತಿಲ್ಲ, ಅರುಣ್ ಐಸ್ ಕ್ರೀಮ್ ಅಂತ ಬೋರ್ಡ್ ನೋಡಿದರೆ ಸಾಕು ಬಾಯಾಗ ನೀರು ಬರ್ತಾವೆ ನನಗೆ. ಸೊ ಇವಾಗ ಥರ್ಡ್ ಡೆಸ್ಟಿನೇಷನ್ ಆ್ಯಂಡ್ ಲಾಸ್ಟ್ ಡೆಸ್ಟಿನೇಷನ್ ತಲಕಾಡುಗೆ ರೀಚ್ ಆಗಿದ್ದೀವಿ. ಇವ್ನು ನೀರಾಗ ಆಟ ಆಡ್ಲಿಕ್ಕೆ ಎಕ್ಸೈಟೆಡ್ ಆಗಿದ್ದಾನ. ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡಬೇಕು. ಸೊ ತೆಪ್ಪದಲ್ಲಿ ಬೋಟಿಂಗ್ ಎಲ್ಲ ಇದೆ ಅಂತ ಹೇಳ್ತಿದ್ರು, ನೋಡಬೇಕು ಇಲ್ಲಿ ಯಾವ್ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಇವ್ರು ನಾನು ಆಚೆ ಬಂದಾಗ ಜೋರಾಗಿ ಮಾತಾಡು ಅಂತಾರೆ. ನಾನು ಮೈಕ್ ತೊಗೊಂಬರೋದೇ ಮರ್ತೋಗ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ರಿ ಇನ್ ಕೇಸ್ ಏನಾದರೂ ಇಲ್ಲ ಅಂದರೆ. ಅಣ್ಣ ಫುಲ್ ಪಕ್ಕ ಪ್ರಿಪೇರ್ಡ್ ಆಗಿ ಬಂದರು ನೀರಾಗ ಆಡಲಿಕ್ಕೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಎಲ್ಲ ಗ್ರೀನರಿ. ಆ್ಯಂಡ್ ಇನ್ ಕೇಸ್ ಯಾರಾದರೂ ನೀರಲ್ಲಿ ಆಡೋದಕ್ಕೆ ಪ್ರೀ ಪ್ಲ್ಯಾನ್ಡಾಗಿ ಎಕ್ಸ್ಟ್ರಾ ಡ್ರೆಸ್ ಬಂದೇ ಬರ್ತಾರೆ ಅನ್ನೋ ಗ್ಯಾರಂಟಿ ನೋಡಿ, ಇಲ್ಲಿ ಬಟ್ಟೆ ಶಾಪ್ ಇಟ್ಟಿದ್ದಾರೆ. ಸೊ ರೆಡಿ ಟು ಗೋ ಫಾರ್ ಎ ರೈಡ್ ಇನ್ ತೆಪ್ಪ ನೋಡಿ, ತಲಕಾವೇರಿ ಹಾರ್ಸ್ ರೈಡ್ ಎಲ್ಲ ಇದೆ ಇಲ್ಲಿ, ಚೆನ್ನಾಗಿದೆ. ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ನೀರಲ್ಲಿ. ಅಥರ್ವಾ ಯಾರು ಎಲ್ಲರೂ ನೋಡ್ರಿ ಇಲ್ಲಿ. ಅಥರ್ವಾ ಹಾಯ್. ಇಲ್ಲಿ ಅಥರ್ವಾ ಎಲ್ಲಿ ಕೂತ್ಕೊಂಡೆ ನೀನು? ಫೋಟೋ ತೆಗಿಲ್ಲ? ಐದುವರೆ ಲಾಸ್ಟ್ ಅಮ್ಮ. 5 ಇನ್ನೂ ಟೈಮ್ ಇನ್ನೂ ಆರಾಮ ಒನ್ ಅವರ್ ಅದ ಆರಾಮ. 1 ಅವರ್ ಎಷ್ಟು ಇನ್ನೊಂದು ಗಂಟೆ ಟೈಮ್ ಮಾತಾಡ್ಬೋದು ಸರ್. ಅಥರ್ವಾ ಓಯ್ ಗುಂಡು ಅಲ್ಲಿ ಕೂತ್ಕೊಂಡಿರಿ. ನೋಡಲ್ಲ ಅವು ನೋಡು ಬಗ್ಲಿಗೆ ಇಷ್ಟ ಆಗೋದಲ್ಲ. ಆಯ್ ಗುಂಡು ಸುಮಾರು ಜನ ಕಳ್ಕೊಬಿಟ್ಟಿದ್ರಣ ಕಾವೇರಿ ಮಟ್ಟಿ. ಪಾಪ ಸ್ಕೂಲ್ ಕಾಲೇಜ್ ಹುಡುಗಿರು ಬಿದ್ದು ಒದ್ದಾಡ್ಬಿಟ್ಟವ್ರೆ. ಹೌದಾ? ಪಾಪ ಅವ್ರು ನೋಡಿದ್ರೆ ಅಷ್ಟು ಹೊಟ್ಟೆ ಉರಿತಿದೆ. ಎಷ್ಟೋ ಜನ ಕಳ್ಕೊಬಿಟ್ಟವ್ರೆ. ಮಳೆಗಾಲ ಮಾದೇಶ್ವರನ ಬೆಟ್ಟ, ಬೆಳಗ್ಗೆ ಸ್ವಾಮಿ ಬೆಟ್ಟ ಎಲ್ಲ ತುಂಬಾ ಶಾರ್ಟ್ ಕಟ್ ಆಗುತ್ತೆ. ಟ್ರೈನ್ದಾ? ಇಲ್ಲ, ಬಸ್ಸಿಗೆ. ಉಲ್ಲೂಡಲ್ಲಿ ಹುಳ ಬಂದು ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಾರ. ಹೋಗಲ್ಲ ಮಾತು. ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ನೋಡ್ಕೊಂಬ. ನೋಡಿ ಮಾಡಿದಿ, ಮತ್ತೆ ಮಾಡು ಆವು. ಕೈ ಹಾಕ್ಬಿಟ್ಟ ಎಷ್ಟು ಖುಷಿ ಆಗುತ್ತೆ. ಬಾತ್ಕೋಳಿ ಬಂತೆ ನೋಡು. ಮಾಡ್ತೀರಣ್ಣ? ತಿರುಗ್ತಾ ಅದು ಅಣ್ಣ. ಈ ಕೋಲ್ ಬರ್ಬೇಕಾದ್ರೆ ಮೇಲೆ ಎತ್ಬೇಡಿ, ಸ್ವಲ್ಪ ಕೆಳಗೆ ಮಾಡ್ಕೊಡಿ. ಒಂದು ಇನ್ಸೈಡ್ ಒಂದು ಔಟ್ ಸೈಡ್. ಓ ಮೈ ಗಾಡ್. ಗುಂಡುಗೆ ಆಗದೆ ಇರೋದು ಇದೊಂದೇ. ಏನಾಗ್ತದ ಗುಂಡು? ಅಪ್ಪಣ್ಣ ಸೂಪರ್ ಅದು. ಅವನಿಗೆ ಗೊತ್ತಾಗ್ತಿರ್ತದ, ಅವನಿಗೆ ತಿರುಗೋದಂದ್ರೆ ಭಯ ಫುಲ್ಲು. ಹಿಂಗೆ ಹಿಡ್ಕೊಂಬಿಡ್ರಿ ಗುಂಡು
ಏನಾಗ್ತದ ತಿರ್ಗ್ಲತ್ತದ ಅಪ್ಪಣ್ಣ ನಿಂಗೆ ಗೊತ್ತಲ್ಲದ ತರ್ವಾ ಅಂದ್ರೆ ಭಯ ಫುಲ್ಲು. ಬರ್ಲಿ ಕರೆಕ್ಟ್ ಇವಾಗ ಹಿಂಗಾದ್ರೆ ತಿರ್ಗ್ಲತ್ತದ ಫೋಟೋ ಕರೆಕ್ಟ್ ಇವಾಗ ಹಿಂಗಾದ್ರೆ ಸೂಪರ್ ಮುಗಿತು ಚಂದ 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 ಅದ. ಚಂದ ಏ. ಹಿಡ್ಕೊ ಹಿಂಗಿಡ್ಕೊ ಮುಂದೆ ಹೋಗು, ಆಬು ಹಿಡ್ಕೊ, ಮಣ್ಣಲ್ಲ. ಹೋಗಿ ಒಳಗೋಗಿನ್ನ ಎಲ್ಲುಂಟಿ ಅಥರ್ವ ಆಬು ಒಳಗೆ ಹೋಗ್ತಿದ್ದಿ ಏ ತಲೆ ಮೇಲೆ ಹಾಕ್ಬಿಡ ತಲೆ ಮೇಲೆ ಹಾಕ್ಬಿಡ ಕರ್ಕೊಂಡೋಗಿ ಎತ್ಕೊಂಡು ಹೋಗ ಅವ್ನು ಒಳಗೆ ಐ ಅಥರ್ವ ಹೆಂಗ ಮಾಡ್ಲಾತಿ ನೀನು? ಸೂಪರ್, ನಂಗೆ ಸಿಡಿತಾವ. ಈಗ ಆಡಿದಲ್ಲ ಜಾಮ್ ಟಿವಿ ಹತ್ತರ್ವಾ ಆಬು ಹತ್ರ ಮುಗೀತೀಗ ಹಾರ್ಸ್ ರೈಡ್. ಇಲ್ಲ ಅಣ್ಣ ಬರ್ತೀನಿ ರೀ ಪಾಪ ಹೌದಾ? ಫುಲ್ ಇನ್ವೈಟ್ ಮಾಡ್ತಾರೆ ಇಲ್ಲಿ. ಬರ್ರಿ ಮತ್ತೆ ಎಷ್ಟು ಜನ ಇದಾರಲ್ಲ, ಎಲ್ಲರಂಗೆ ಕರಿತಿದಾರ ನೋಡ್ರಿ. ಸೊ ಆಮೇಲೆ ಬರ್ತೀವಿ ಅಣ್ಣ. ಒಂದು 1/2 hour 45 minutes ನೀರಲ್ಲಿ ಫುಲ್ ಆಟಾಡಿ ಎಂಜಾಯ್ ಮಾಡಿ ಇವಾಗ ಹಾರ್ಸ್ ರೈಡ್ ಮಾಡಿಸೋಣ ಅಥರ್ವಂಗೆ ಅಂತ ಬಂದಿದ್ದೀವಿ. ಇಲ್ಲಿ ಏನು ಅಂದರೆ, ಒಂದು ನಿಮಿಷ ಇರಿ, ತೆಪ್ಪದಲ್ಲಿ ರೈಡ್ ಹೋಗ್ಬೇಕಾದ್ರೆ ಸ್ಲಿಪ್ಪರ್ಸ್ ಇರಬೇಕು, ಮರ್ತು ಹೋಗ್ಬಿಟ್ಟಿದ್ವಿ. ಸೊ ಸ್ಲಿಪ್ಪರ್ಸ್ ಹಾಕ್ಕೊಂಡು, ಸೊ ಹೆಣ್ಮಕ್ಳಿಗೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಲ್ಲಿ ಸಿಂಟೆಕ್ಸ್ ಕಾಣಿಸ್ತಿದೆಯಲ್ಲ ಟ್ಯಾಂಕು, ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇವಾಗ ಹಾರ್ಸ್ ರೈಡಿಗೆ ಹೋಗೋದಕ್ಕೆ ವೆಯ್ಟಿಂಗ್. ಆ್ಯಕ್ಚುಲಿ ನನಗೆ ಕೂಡೋದಕ್ಕೆ ಹೇಳ್ತಾ ಇದ್ದಾರೆ ಇವರು. ಅಥರ್ವ್ ಏನಾದರೂ ಹೆದರ್ಕೊಂಡು ಅದ್ರ ಮೇಲೆ ತರಲೆ ಮಾಡ್ದ ಅಂದರೆ ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗದೇ ಇದ್ದರೆ ಕಷ್ಟ ಅಂತ ಹೇಳ್ಬಿಟ್ಟು ನೀವೇ ಕೂತ್ಕೊಳ್ಳಿ ಅಂತ ಹೇಳಿದ್ದೀನಿ. ಬಾಯ್ ಗುಂಡು. ಅಯ್ಯೋ, ಅದ್ರ ಸ್ಪೀಡಿಗೆ ನನಗೆ ಮ್ಯಾಚ್ ಮಾಡೋಕ್ಕಾಗಲ್ಲ, ರಿಟರ್ನ್ ಬರುತ್ತೆ ರೀ, ವೆಯ್ಟ್ ಮಾಡೋಣ. ಹಾಯ್ ಅಥರ್ವಾ, ಅಥರ್ವಾ ಹೆದರ್ಕೊಂಡ
ಹೇಳ್ರಿ ಹೆಂಗಿತ್ತು? ಹೆಂಗಿತ್ತು ಆರ್ಸ್ ಹೇಳು. ಸೂಪರ್ ಇತ್ತಾ? ಸೂಪರ್. ಹೆದರ್ಕೊಂಡ್ಯಾ ನೀನು? ಇಲ್ಲ ಬಂತಲ್ಲ. ಓಡಿಸಿದ್ನ ನಾವು ನಮಗೆ ಓಡಿಸಿದ ಅಂದ್ರೆ ಭಾಳ ಓಡಿಸಿದ್ನೇನು ಯಾಕೋ ಗೊತ್ತಾಗಿಲ್ಲ ಮಗ. ಸ್ಪೀಡ್ ಅನ್ನಿಸ್ತಾ ಇಲ್ಲ, ಅದು ನಾರ್ಮಲ್ ಆಗಿ ಅಷ್ಟೇ ಹೋಗ್ತದಲ್ಲ, ಹೋಗ್ತಿದ್ದಲ್ಲ ಅಷ್ಟೇ. ಇವನ್ ಫುಲ್ ಎದುರು ಮುಖ. ನಾವೇನೆ ಈ ವೀಕೆಂಡ್ ಸೂಪರ್. ನೀನು ಹೇಳ್ಬೇಕು, ನಾನು ಫುಲ್ ಎಂಜಾಯ್ ಮಾಡಿದೆ ನಾನು. ಸೊ ಏನು ವೆಲ್ ಸ್ಪೆಂಟ್ 2 days. ನಿನ್ನೆನೂ ಫುಲ್ ಎಂಜಾಯ್ ಮಾಡಿದ್ವಿ. ಎಲ್ಲಿ ಆಚೆ ಹೋಗದೇ ಇದ್ರೂ ಎಂಜಾಯ್ ಮಾಡಿದ್ವಿ ಮನೇಲೆ. ಸೊ ಇವತ್ತು ಫುಲ್ ಹೋಲ್ ಡೇ ಎಲ್ಲೆಲ್ಲಿ ಹೋಗಿದ್ವಿ ನಾವು? ಎಲ್ಲೆಲ್ಲಿ ಹೋಗಿದ್ವಿ? ಮೊಮ್ಮು ಮಾಡ್ಲಿಕ್ಕೆ ಹೋಗ್ಬೇಕೀಗ. ಹಸುವಾಗ್ಬಿಟ್ಟದ ನೀರಾಗ ಆಟಾಡಿ ಫುಲ್ಲು ಬಂದ್ರಲ್ಲ ಇವರು. ಬಂದ್ವಿ. 100 ರೂಪೀಸ್. ನಾನು ಹೋಗಿಲ್ಲ. ಹೋಗ್ಬರ್ರಿ, ನೀವು ಹೋಗ್ತೀನಿ. ನೀನು ತಿಂತಿದ್ವಿ? 50 rupees received on Bharat Pay. ಏನು ನಡ್ಸಿರ ಎಲ್ಲರೂ? ಬ್ಯಾಟಿಂಗ್ ಫುಲ್ಲು. ಸೊ ಗಾಯ್ಸ್, ಇವತ್ತು ಬಂದ್ಬಿಟ್ಟು ಮಂಡೇ. ನಾವು ಗಗನಚುಕ್ಕಿ ಭರಚುಕ್ಕಿ ಫಾಲ್ಸಿಗೆ ಹೋಗಿದ್ದು ಸಂಡೇ. ಸೊ ನೆಕ್ಸ್ಟ್ ಡೇನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನನಗೆ ಅಲ್ಲಿಂದ ರಿಟರ್ನ್ ನಮ್ಮ ಅಣ್ಣ ಅವ್ರ ಮನೆಗೆ ರೀಚ್ ಆಗೋಷ್ಟರಲ್ಲಿ ನೈಟ್ 11 ಆಗಿಬಿಟ್ಟಿತ್ತು. ಬೆಳಗ್ಗೆ ಯಾವಾಗ 8:45ಗೆ ಮನೆಯಿಂದ ಹೊರಟಿರೋರು ನೈಟ್ 11ವರೆಗೂ ಫುಲ್ ಜರ್ನಿ ಸುತ್ತಾಡೋದ್ರಲ್ಲಿ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ನೈಟ್ ಮನೆಗೆ ಬಂದಮೇಲೆ ಸಿಂಪಲಾಗಿ ಚಿತ್ರಾನ್ನ ಮೊಸರನ್ನ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಬಿಟ್ವಿ. ಸೊ ನನಗೆ ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೈಟು. ಸೊ ನಾವು ಆಚೆ ಹೋಗಿರೋದ್ರ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ಇದು ನೆಕ್ಸ್ಟ್ ಡೇ ಮಂಡೇ, ಆ್ಯಕ್ಚುಲಿ ಮಂಡೇ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಏನು ಅಂದರೆ ಹೇಳಿದ್ನಲ್ಲ, ಮಂಡೇ ಬ್ಯಾಂಗ್ಳೂರು ಸುತ್ತಮುತ್ತ ಇರೋರು ಅಥವಾ ಬ್ಯಾಂಗ್ಳೂರಲ್ಲಿರೋರು ಔಟಿಂಗ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಈ ವ್ಲಾಗ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ನಾವು ಯಾವ್ಯಾವ ಪ್ಲೇಸಿಂದ ಎಲ್ಲೆಲ್ಲಿಗೆ ಹೋಗಿದ್ವಿ, ಎಷ್ಟು ಟೈಮ್ ಬೇಕಾಯಿತು, ಎಲ್ಲಿ ಟಿಫನ್ ಮಾಡಿದ್ವಿ, ಲಂಚ್ ಎಕ್ಸೆಟ್ರಾ ಅದರ ಡೀಟೇಲ್ಸ್ನ ನನಗೆ ವ್ಲಾಗಲ್ಲಿ ಅಂದರೆ ನೆನ್ನೆ ಮಾತಾಡೋದಕ್ಕಾಗಲಿಲ್ಲ. ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದೇ ಸರಿ ಹೋಯಿತು. ಸೊ ಇವಾಗ ಆ ಡೀಟೇಲ್ಸ್ ಕೊಡೋಣ ಅಂದ್ಬಿಟ್ಟು ಈ ಕಂಟಿನ್ಯೂಯೇಷನ್ನು. ಸೊ ನಾವು ಮನೆಯಿಂದ ಹೊರಡೋಷ್ಟರಲ್ಲಿ 8:45 ಆಗಿತ್ತು ಬೆಳಗ್ಗೆ. ಆ್ಯಕ್ಚುಲಿ 6ಗೆ ಹೊರಡಬೇಕು ಅಂದ್ಕೊಂಡಿದ್ವಿ, ಬಟ್ ಸ್ಯಾಟರ್ಡೆ ನೈಟು ಫುಲ್ ಹರಟೆ ಹೊಡಿತಾ ಕೂತ್ಕೊಂಡ್ಬಿಟ್ವಿ. ಟೈಮ್ 1 ಆಗಿಬಿಟ್ಟಿತ್ತು. ನೈಟ್ ನೋಡೇ ಇಲ್ಲ. ಇನ್ನು ನನ್ನ ಕಣ್ಣು ಫುಲ್ ರೆಡ್ ಆಗಿಬಿಟ್ಟಿತ್ತು. ನನಗೆ ನಿದ್ದೆ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೈಟ್. 1 ಆಗಿದೆ. ನನ್ನ ಕಣ್ಣು ನೋಡಿ ಆವಾಗ ಓಕೆ ಇವಳಿಗೆ ನಿದ್ದೆ ಬರ್ತಿದೆ ಅಂತ ಅವಾಗ ಟೈಮ್ ನೋಡಿಬಿಟ್ಟು ಮಲಗಿದ್ದು. ಸೊ 1ಗೆ ಮಲಗಿರೋದ್ರಿಂದ ನಮಗೆ 6ಗೆ ಹೊರಡೋಕ್ಕಾಗಲಿಲ್ಲ. ಎದ್ದು ಬೇಗ ಏನೋ ರೆಡಿ ಆದ್ವಿ. 7:30 ಅಷ್ಟೊತ್ತಿಗೆ ರೆಡಿ ಆಗಿದ್ವಿ. ಬಟ್ ಅಥರ್ವನ ರೆಡಿ ಮಾಡಿ ಒಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಥಿಂಗ್ಸಿಂದ ಲೇಟ್ ಆಯಿತು ಹೊರಡೋದು. ಮನೆಯಿಂದ 8:45ಗೆ ಹೊರಟು ಒಂದು ಸ್ವಲ್ಪ ದೂರ ಬರೋ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ. ಅರೌಂಡ್ ಟೈಮ್ 9 ಆಗಿತ್ತು ಅನಿಸುತ್ತೆ. ಒಂದು 15 ನಿಮಿಷ ಅಷ್ಟೇ ಮನೆಯಿಂದ. ಸೊ ನಮ್ಮ ಅಣ್ಣ ಅವ್ರ ಮನೆ ಇರೋದು ಎಲೆಕ್ಟ್ರಾನಿಕ್ ಸಿಟಿಲಿ. ಬಿಫೋರ್ ಡೇ ಹೋಗಿ ಅಲ್ಲಿ ಸ್ಟೇ ಮಾಡಿದ್ವಿ ನಾವು ಆ್ಯಕ್ಚುಲಿ. ಸೊ ಮನೆಯಿಂದ ಹೊರಟು ಒಂದು 15 ನಿಮಿಷಕ್ಕೇ ಉಡುಪಿ ಹೋಟೆಲ್ ಇತ್ತು. ಸೊ ಅಥರ್ವಗೂ ಹಸುವಾಗುತ್ತೆ. ಇನ್ನು 9 ಆಗಿಬಿಟ್ಟಿತ್ತು ಆಲ್ರೆಡಿ. ಇನ್ನು ಬ್ಯಾಂಗ್ಳೂರಿಂದ ಔಟ್ಸ್ಕರ್ಟ್ಸ್ಗೆ ಹೋದರೆ ಮತ್ತೆ ಹೋಟೆಲ್ ಎಲ್ಲಿರುತ್ತೋ ಏನೋ ಗೊತ್ತಿಲ್ಲ, ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು 9ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ. ಅರೌಂಡ್ 9:30 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮುಗೀತು. ಮತ್ತು 9:30ಗೆ ಅಲ್ಲಿಂದ ಹೊರಟು ನಾವು ಹೋಗಿರೋದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಗಗನಚುಕ್ಕಿ. ಸೊ 9:30ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ ಮೇಲೆ ಇನ್ ದ ಮಿಡಲ್ ಒಂದು ಟೀ ಬ್ರೇಕ್ ತೊಗೊಂಡಿದ್ವಿ. ಅರೌಂಡ್ 10:15 ಆಗಿತ್ತು ಅನಿಸುತ್ತೆ. ಅದೂ ಯಾವುದೋ ಉಡುಪಿ ಹೋಟೆಲ್ ಸಿಕ್ತು ಅಂದಿವೆ. ಅಲ್ಲಿ ಟೀ ಬ್ರೇಕ್ ತೊಗೊಂಡಿದ್ವಿ. ಸೊ ಅಲ್ಲಿ ರ್ಯಾಬಿಟ್ಸ್ ಎಲ್ಲ ಇತ್ತು. ಒಂದು ಸ್ವಲ್ಪ ಹೊತ್ತು ಅದನ್ನು ನೋಡಿ ಎಂಜಾಯ್ ಮಾಡ್ದೆ. ಅಲ್ಲಿಂದ ಮತ್ತೆ
ಅರೌಂಡ್ ಒಂದು 10:30 ಹೊರಟಿರ್ಬೋದು. 10:30ಗೆ ಹೊರಟು ನಾವು ಫಸ್ಟ್ ಗಗನಚುಕ್ಕಿಗೆ ರೀಚ್ ಆಗುವಷ್ಟರಲ್ಲಿ 12 ಆಗಿತ್ತು. 12 ಅಂದರೆ ಫುಲ್ ಬಿಸಿಲು, ಯಪ್ಪ ಎಷ್ಟು ಬಿಸಿಲು ಇತ್ತು ಅಂದರೆ. ಬಟ್ ಏನು ಅಂದರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋ ಎಕ್ಸೈಟ್ಮೆಂಟಲ್ಲಿ ನಮಗೆ ಆವಾಗ ಗೊತ್ತಾಗಿಲ್ಲ. ನೈಟ್ ಮನೆಗೆ ಬಂದಮೇಲೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲರೂ. ಹವೆವರ್ 12ಗೆ ಗಗನಚುಕ್ಕಿ ರೀಚ್ ಆದ್ವಿ. ನಮಗೆ ಗಗನಚುಕ್ಕಿ ಫಾಲ್ಸ್ ಹತ್ರ ಹೋದ್ಮೇಲೆ ಗೊತ್ತಾಯಿತು ಅವತ್ತು ಅಲ್ಲಿ ಗಗನಚುಕ್ಕಿ ಜಲಪಾತೋತ್ಸವ ಇತ್ತು ಅಂತ. ಸೊ ಅಲ್ಲಿ ಬಿಫೋರ್ ಡೇ ಅಂದರೆ ಫ್ರೈಡೇ ಮತ್ತು ಸ್ಯಾಟರ್ಡೇ ಮತ್ತು ಸಂಡೇ 2 ಡೇಸು ಇತ್ತು ಅನಿಸುತ್ತೆ ಫಂಕ್ಷನ್ನು. ನಾವು ಸಂಡೇ ಹೋಗಿದ್ವಿ. ಸೊ ಅಲ್ಲೆಲ್ಲ ಪ್ರೋಗ್ರಾಮ್ಸ್ ನಡೀತಿತ್ತು. ಸ್ಟೇಜ್ ಪರ್ಫಾರ್ಮೆನ್ಸಸ್ ಎಲ್ಲ ಈವ್ನಿಂಗ್ ಇತ್ತು ಅನಿಸುತ್ತೆ. ನಾವು ಮಧ್ಯಾಹ್ನ 12 ಆಗಿತ್ತು ರೀಚ್ ಆದಾಗ. ಬಟ್ ಊಟ ಎಲ್ಲ ಇತ್ತು ಅಲ್ಲಿ. ಸೊ ನಾವು ಫಾಲ್ಸಿಗೆ ಹೋಗ್ಬಿಟ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಫಾಲ್ಸ್ ಹತ್ರ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತೆ ಕಾರ್ ಪಾರ್ಕಿಂಗ್ ಹತ್ರ ಬರೋಷ್ಟರಲ್ಲಿ 1:30 ಆಯಿತು. ಅರೌಂಡ್ 1.5 hours ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಅಷ್ಟೇ. ಸೊ ಬಂದಮೇಲೆ ಅಥರ್ವ್ ಸೌತೆಕಾಯಿ ಬೇಕು ಅಂದ, ಅದನ್ನು ಕೊಡಿಸ್ತಾ ಇದ್ವಿ. ಅಷ್ಟರಲ್ಲಿ ಅಲ್ಲಿ ಎಲ್ಲರೂ ಇಲ್ಲೇ ಊಟ ಇದೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ ತಿನ್ನಿ ಅಂತ ಎಲ್ಲ ಹೇಳಿದರು. ಸರಿ ಅದೇನು ನೋಡ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಅಣ್ಣ ಮತ್ತು ಇವರು ಹೋಗಿದ್ದರು. ಸೊ ಅಲ್ಲಿರೋರು ಹೇಳಿರೋ ಥರನೇ ಅಲ್ಲಿ ಊಟ ಇತ್ತು. ಆ್ಯಕ್ಚುಲಿ ಅಲ್ಲಿ ಬಂದವ್ರಿಗೆ ಎಲ್ರಿಗೂ ಊಟ ಇತ್ತು. ಆಮೇಲೆ ಬಸ್ ಫೆಸಿಲಿಟಿನೂ ಆಲ್ರೆಡಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. 3 ಕಿಲೋಮೀಟರ್ಸ್ ಮುಂಚೆನೇ ಕಾರ್ ಪಾರ್ಕಿಂಗ್ ಮಾಡಬೇಕಿತ್ತು. ಸೊ ಅಲ್ಲಿಂದ ಗೌರ್ಮೆಂಟ್ ಫ್ರೀ ಬಸ್ಸಸ್ ಇತ್ತು, ಪಿಕಪ್ ಆ್ಯಂಡ್ ಡ್ರಾಪ್ ಎರಡೂ ಇತ್ತು. ಸೊ ರಿಟರ್ನ್ ಬಸ್ಸಿಂದ ಬಂದಮೇಲೆ ನಾವು ಲಂಚ್ ಅಲ್ಲೇ ಮಾಡಿದ್ವಿ, ಚೆನ್ನಾಗಿತ್ತು. ಊಟ ಮುಗಿಸಿ ನಾವು ಅಲ್ಲಿಂದ ಹೊರಡೋಷ್ಟರಲ್ಲಿ 2 ಆಗಿತ್ತು. ಸೊ 2ಗೆ ಹೊರಟು ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಬಂದುಬಿಟ್ಟು ಬರ್ಚುಕ್ಕಿ. ಸೊ ಅಲ್ಲಿಂದ ಒಂದು 1/2 hour ಬೇಕಾಗುತ್ತೆ ಹೋಗೋದಕ್ಕೆ. ಸೊ 2:30ಗೆ ಬರ್ಚುಕ್ಕಿ ಫಾಲ್ಸ್ ರೀಚ್ ಆದ್ವಿ. ಇನ್ನು ಫಾಲ್ಸ್ ಹತ್ರ ಹೋಗಿ ಸೇಮ್ ಮತ್ತೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಆ ನೇಚರ್ನ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಅಲ್ಲೇ ಇಟ್ಕೊಂಡು. ಆಮೇಲೆ ಬರ್ಚುಕ್ಕಿ ಫಾಲ್ಸ್ ಹತ್ರ ಅಲ್ಲ, ಐ ಥಿಂಕ್ ಗಗನಚುಕ್ಕಿ ಫಾಲ್ಸ್ ಹತ್ರ ಅನಿಸುತ್ತೆ, ಫುಲ್ ಕೋತಿಗಳಿತ್ತು. ಯಾರೋ ಒಬ್ಬರು ಪಾಪ ಅವಾಗೆ ಟೆಂಪಲ್ಗೆ ಹೋಗಿ ಬಂದಿದ್ರು ಅನಿಸುತ್ತೆ. ಅಲ್ಲಿ ಕಾಯಿ ಬಡಿಸಿರೋದು ಆಮೇಲೆ ಬಾಳೆಹಣ್ಣು ಎಲ್ಲ ಕವರಲ್ಲಿ ಇಟ್ಕೊಂಬಂದಿದ್ದಾರೆ. ಅದಕ್ಕೆ ಬಾಳೆಹಣ್ಣು ಕಣ್ಣಿಗೆ ಬಿದ್ದುಬಿಟ್ಟಿದೆ. ಅವರು ಕೊಬ್ಬರಿ ಬಟ್ಲ ಕಾಯಿ ಕೊಟ್ಟರು, ಅದು ಸ್ಯಾಟಿಸ್ಫೈ ಆಗಲಿಲ್ಲ. ಅವನಿಗೆ ಕೈ ಹೊಡೆಯೋದು, ಅವನ ಮೇಲೆ ಜಂಪ್ ಮಾಡೋಕ್ಕೆ ಹೋಗೋದೆಲ್ಲ ಮಾಡ್ತು. ಅವ್ನು ಫೈನಲಿ ಬಾಳೆಹಣ್ಣು ಕೊಟ್ಟ ಮೇಲೆ ಅದನ್ನ ಇಸ್ಕೊಂಡು ಸ್ಯಾಟಿಸ್ಫೈ ಆಗಿ ಅಲ್ಲಿಂದ ಹೋಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ವಿ ಅಷ್ಟೇ. ಪಾಪ ಇಬ್ಬರು ಹೆಣ್ಮಕ್ಳು ಮಾಜಾ ಬಾಟಲ್ ಹಿಡ್ಕೊಂಡು ಹೋಗ್ತಾಯಿದ್ರು. ಅವರಿಗೂ ಸಡನ್ಲಿ ಬಂದು ಅಟ್ಯಾಕ್ ಮಾಡ್ತು. ಅವ್ರು ಹೆದರ್ಕೊಂಡು ಬಾಟಲ್ ಎಸ್ದು ಬಿಟ್ಟರೆ ಅದು ಕ್ಯಾಪ್ ಓಪನ್ ಆಗಿ ಬಿತ್ತು ರೋಡ್ ಮೇಲೆ. ಆ ಜ್ಯೂಸನ್ನ ಕುಡಿದು ಹೋಯ್ತು. ಅದು ಫುಲ್ ಮಂಕಿ ಕಾಟ ಇತ್ತು ಅಲ್ಲಿ. ಸೊ ಇದೊಂದು ನೆನಪಾಯಿತು ಸಡನ್ಲಿ. ಇನ್ನು ಬರ್ಚುಕ್ಕಿ ಫಾಲ್ಸ್ ಹತ್ರ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಫಾಲ್ಸಿಂದ ಸ್ವಲ್ಪ ಸರೌಂಡಿಂಗಲ್ಲೇ ಏನು ಚಾಟ್ಸು ಜ್ಯೂಸ್ ಸೆಂಟರ್ಸ್ ಎಲ್ಲ ಇತ್ತು. ಸೊ ಬಿಸಿಲಲ್ಲಿ ತುಂಬ ಸುತ್ತಾಡಿದ್ವಿ ಅಲ್ವಾ. ಆ ಟೈಮಲ್ಲಿ ನಮ್ಮ ಮನೆಯವ್ರು ಯಾವಾಗೂ ಹೇಳ್ತಿರ್ತಾರೆ, ಬಿಸಿಲಲ್ಲಿ ಜಾಸ್ತಿ ಸುತ್ತಾಡಬೇಕಾದ್ರೆ ಶುಗರ್ ಕೇನ್ ಜ್ಯೂಸ್ ಕುಡಿಬೇಕು, ಒಳ್ಳೆಯದು, ಎನರ್ಜಿ ಇರುತ್ತೆ ಹೋಲ್ ಡೇಗೆ ಅಂತ ಹೇಳ್ತಿರ್ತಾರೆ. ಸೊ ಹಂಗಂತ ಅಂದ್ಬಿಟ್ಟು ಕಬ್ಬಿನ ಹಾಲು ಕುಡಿದ್ವಿ ಅಲ್ಲಿ ಎಲ್ಲರೂ. ಕಬ್ಬಿನ ಹಾಲು ಕುಡಿದು ಅಲ್ಲಿಂದ ಹೊರಡೋಷ್ಟರಲ್ಲಿ 3:15 ಆಗಿತ್ತು ಟೈಮು. ಸೊ 3:15ಗೆ ಬರ್ಚುಕ್ಕಿ ಫಾಲ್ಸಿಂದ ಹೊರಟು ನಾವು ಹೋಗಿರೋ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ತಲಕಾಡು, ಕಾವೇರಿ ನದಿಗೆ. ಸೊ ಅಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸು. ಮಕ್ಕಳಿಗೆಲ್ಲ ಆಟಾಡೋದಕ್ಕೆ ಚೆನ್ನಾಗಿದೆ, ಅಂದರೆ ತುಂಬ ಡೆಪ್ತ್ ಇಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅಥರ್ವೂ ತುಂಬ ಎಂಜಾಯ್ ಮಾಡ್ದ. ನೀವು ನನ್ನ ರೀಸೆಂಟ್ ಬ್ಲಾಗ್ ನೋಡಿದರೆ ನಾವು ಉಡುಪಿಗೆ ಹೋದಾಗ ಅವ್ನು ಬೀಚ್ ಸೈಡು ಯಾವ ಥರ ಎಂಜಾಯ್ ಮಾಡ್ದ ಅದೇ ಥರ ಎಂಜಾಯ್ ಮಾಡ್ದ. 4:15 ಅನ್ನೋಷ್ಟರಲ್ಲಿ ತಲಕಾಡಲ್ಲಿದ್ವಿ. ಸೊ ಹೋಗಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಡೈರೆಕ್ಟ್ ಕಾವೇರಿ ನದಿ ಹತ್ರ ಹೋದ್ವಿ. ಅಲ್ಲಿ ಏನು ಅಂದರೆ ತೆಪ್ಪದಲ್ಲಿ ರೈಡಿಗೆ ಕರ್ಕೊಂಡು ಹೋಗ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸು. ಸ್ವಲ್ಪ ದೂರ ತೆಪ್ಪದಲ್ಲಿ ನದಿ ಮಧ್ಯಕ್ಕೆ ಹೋದ್ಮೇಲೆ ಬೋಟ್ನ ಫುಲ್ ಫಾಸ್ಟಾಗಿ ತಿರುಗಿಸ್ತಾರೆ. ಸಖತ್ತಾಗಿತ್ತು. ನನಗಂತೂ ಅದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾವು ದಾಂಡೇಲಿಗೆ ಹೋಗಿದ್ವಿ ನಮ್ಮ ಮದುವೆ ಆದ ಹೊಸರಲ್ಲಿ.
ಆವಾಗ ಆ ಥರ ವಾಟರ್ ಗೇಮ್ಸ್ ಆಡಬೇಕು ಅಂತ ತುಂಬ ಆಸೆ ಆಗಿತ್ತು ನನಗೆ. ಬಟ್ ನಾವು ನಮ್ಮ ಮದುವೆ ಆಗಿದ್ದೇ ಲಾಕ್ಡೌನಲ್ಲಿ. ಸೊ ಆ ಟೈಮಲ್ಲಿ ವಾಟರ್ ಗೇಮ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ಬರೀ ಏನು ರೆಸಾರ್ಟಲ್ಲಿರೋ ಗೇಮ್ಸ್ನ ಒಂದು ಸ್ವಲ್ಪ ಅಲ್ಲಿರೋ ನೇಚರ್ನ ಎಂಜಾಯ್ ಮಾಡಿ ಬಂದಿದ್ವಿ. ಸೊ ಸಡನ್ಲಿ ನೆನಪಾಯಿತು ಅದು ವಾಟರ್ ಗೇಮ್ಸ್ ಅಂದಮೇಲೆ. ಸೊ 4:15ಗೆ ರೀಚ್ ಆಗಿದ್ವಲ್ವ, ಡೈರೆಕ್ಟ್ ಫಸ್ಟ್ ತೆಪ್ಪದ ರೈಡಿಗೆ ಹೋದ್ವಿ. ಯಾಕೆಂದರೆ ನೀರಲ್ಲಿ ಆಟ ಆಡ್ಬಿಟ್ರೆ ಆಮೇಲೆ ರೈಡ್ಗೆ ಹೋಗೋದಕ್ಕಾಗಲ್ಲ. ಸೊ ತೆಪ್ಪದಲ್ಲಿ ಒಂದು ರೈಡ್ ಹೋಗಿ ಬಂದಾದಮೇಲೆ ಆಮೇಲೆ ಇನ್ನೊಂದು ತಲಕಾಡಲ್ಲಿ ನೀರಲ್ಲಿ ಅಂದರೆ ನದೀಲಿ ಆಟ ಆಡೋದಕ್ಕೆ 5:30 ಲಾಸ್ಟ್ ಟೈಮು. 5:30 ಆದಮೇಲೆ ಬಿಡಲ್ಲ, ಯಾಕಂದರೆ ನಿಧಾನ ಕತ್ಲಾಗ್ತಾ ಬರುತ್ತೆ. ಅದಾದಮೇಲೆ 5:30ಗೆ ನಾವು ನೀರಿಂದ ಆಚೆ ಬಂದರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ಅಲ್ಲೊಂದಷ್ಟು ಚಾಟ್ಸ್ ಶಾಪ್ಸ್ ಎಲ್ಲ ಇತ್ತು. ಎಲ್ಲ ತಿನ್ಕೊಂಡು ನಾವು ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಯಾರಾದ್ರೂ ಅಷ್ಟೇ ಹೊರಡೋಷ್ಟೊತ್ತಿಗೆ ಒಂದು 6:30 7 ಮೇಲೆ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಫುಲ್ ಕತ್ಲಾಗುತ್ತೆ ಅಲ್ಲಿ. ಸೊ ಅದು ಊರಿಂದ ಆಚೆ ಇರೋ ಥರ ಇರೋದ್ರಿಂದ ಸೇಫ್ ಅಲ್ಲ ಅಷ್ಟೊಂದು ಯಾರಿಗಾದ್ರೂ ಅಂತ ಅಂದ್ಬಿಟ್ಟು 5:30ಗೆ ಲಾಸ್ಟಲ್ಲಿ ನೀರಲ್ಲಿ ಆಟ ಆಡೋದಕ್ಕೆ ಬಿಡೋದು. ಸೊ 4:15ಗೆ ರೈಡಿಗೆ ಹೋದವರು ಒಂದು 20 ಮಿನಿಟ್ಸ್ ಅಂದ್ಕೊಳ್ಳಿ. ಹೋಗಿ ಬಂದಮೇಲೆ 1 hour 5:30ವರೆಗೂ ನೀರಲ್ಲಿ ಆಟ ಆಡ್ಕೊಂಡ್ವಿ. ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದು ಏನು ಅಂದರೆ, ಅಲ್ಲಿ ಹೆಣ್ಮಕ್ಳಿಗೆ ಈಗ ಯಾರಾದರೂ ನದಿಗೆ ಹೋಗ್ತಾರೆ ಅಂದರೆ ನೀರಲ್ಲಿ ಆಟ ಆಡ್ತಾರೆ. ಸೊ ಹೆಣ್ಮಕ್ಳಿಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ನದಿ ದಂಡೀಲಿ. ಸೊ ಅಲ್ಲಿ ನೀಟಾಗಿ ರೂಮ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ, ಅದು ಇಷ್ಟ ಆಯಿತು. ಆಮೇಲೆ ನೀಟಾಗೂ ಮೇಂಟೈನ್ ಮಾಡಿದರು. ನಾವು ಹೋದಾಗ ತುಂಬ ನೀಟಾಗಿತ್ತು ಎಲ್ಲನೂ. ಸೊ ಹೋಗಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಅಥರ್ವ್ಗೆ ಅಲ್ಲಿ ಹಾರ್ಸ್ ರೈಡ್ ಇತ್ತು. ಸೊ ಹಾರ್ಸ್ ರೈಡ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಹಾರ್ಸ್ ರೈಡ್ ಒಂದು ಮಾಡಿಸಿದ್ವಿ. ಹಾರ್ಸ್ ರೈಡ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 6:30 ಆಗಿತ್ತು ಅನಿಸುತ್ತೆ. ಸೊ 6:30ಗೆ ಅಷ್ಟೊತ್ತಿಗೆ ನೀರಲ್ಲಿ ಆಟ ಆಡಿ ಫುಲ್ ಹಸಿವಾಗ್ಬಿಟ್ಟಿತ್ತು ನಮಗೆಲ್ಲ. ಸೊ ಇನ್ನೊಂದು ಏನಂದರೆ ಅಲ್ಲಿ ಹೆಜ್ಜೆಗೂ ಚಾಟ್ಸ್ ಸೆಂಟರ್ಸ್ ಇದೆ. ಎಲ್ಲರೂ ಫುಲ್ ಇನ್ವೈಟ್ ಮಾಡ್ತಾರೆ ನಿಮ್ಮನ್ನ, ಬನ್ನಿ ಏನು ಬೇಕು ಅದು ಬೇಕಾ ಇದು ಬೇಕಾ ಅಂತ ಹೇಳಿಬಿಟ್ಟು ಫುಲ್ ಸ್ಮೈಲಿಂಗ್ ಫೇಸ್ ಇಟ್ಕೊಂಡು ಇನ್ವೈಟ್ ಮಾಡ್ತಿರ್ತಾರೆ. ಮತ್ತು ಕಾಂಪಿಟೇಷನ್ ಇದೆ. ಇಲ್ಲೊಂದು ಚಾಟ್ಸ್ ಸೆಂಟರ್ ಇದೆ ಅಂದರೆ ಒಂದೆರಡೇ ಹೆಜ್ಜೆ ಇಟ್ಟರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಚಾಟ್ ಸೆಂಟರ್. ಸೊ ಹೆಂಗಿರುತ್ತೆ ಅಲ್ಲಿ ಅಷ್ಟೊಂದು ಜನ ಬಂದಿರ್ತಾರೆ, ಕಾಂಪಿಟೇಷನ್ ಇದೆ ಅಂದಾಗ ಫುಲ್ ಸ್ಮೈಲಿಂಗ್ ಫೇಸ್ ಇಟ್ಕೊಂಡು ಅವ್ರು ಇನ್ವೈಟ್ ಮಾಡ್ತಿರೋದು ನೋಡಿ ಅನಿಸ್ತಿತ್ತು, ಬಿಸ್ನೆಸ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ. ಬಟ್ ಓಕೆ, ನಾವು ಇವರೇನೋ ಹೇಳ್ತಿದ್ರು, ಅವರು ಆ್ಯಕ್ಚುಲಿ ಅಥರ್ವ್ಗೆ ಡ್ರೆಸ್ ಚೇಂಜ್ ಮಾಡಿಸೋದಕ್ಕೆ ಡ್ರೆಸ್ ತೊಗೊಂಬರೋದಕ್ಕಾಗಿರ್ಬೋದು, 1-2-3 ಸಲ ನದಿಯಿಂದ ಕಾರ್ ಹತ್ರ ಪಾರ್ಕ್ ಮಾಡಿದ್ರಲ್ಲ ಅಲ್ಲಿ ಓಡಾಡಿದ್ರು. ಅವಾಗ ಪ್ರತಿ ಸಲ ಅವ್ರು ಅಲ್ಲಿ ಓಡಾಡಬೇಕಾದ್ರೂ ಆ ಅಂಕಲ್ ತುಂಬ ಕರೆದ್ರಂತೆ ಇವ್ರನ್ನ. ಸೊ ಅವ್ರ ಶಾಪ್ಗೆ ಹೋಗಿ ಚಾಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಇವ್ರು ಅಲ್ಲಿಗೆ ಕರ್ಕೊಂಡು ಹೋದರು. ಸೊ ಹೋಗಿ ಅಲ್ಲಿ ಏನು ಬೇಲ್ಪುರಿ, ನಿಪ್ಪಟ್ಟು ಮಸಾಲ ಎಕ್ಸೆಟ್ರಾ ಏನೋ ಇತ್ತು. ನಾವು ಬೇಲ್ಪುರಿ, ನಿಪ್ಪಟ್ಟು ಮಸಾಲ ಮತ್ತು ಮಿರ್ಚಿ, ಬೋಂಡ ಎಲ್ಲನೂ ಇತ್ತು. ಬಿಸಿ ಬಿಸಿಯಾಗಿ ನೀರಲ್ಲಿ ಆಟಾಡಿ ಬಂದಿರ್ತೀವಿ ನೋಡಿ ಆ ಟೈಮಲ್ಲಿ. ಆ್ಯಂಡ್ ಆ ಟೈಮೂ 6:30 ಆಗಿತ್ತು. ಆ ಕ್ಲೈಮೇಟ್ ಆಗಿರ್ಬೋದು, ಒಂದು ಎನ್ವಿರಾನ್ಮೆಂಟ್ ಆಗಿರ್ಬೋದು, ಬಿಸಿ ಬಿಸಿ ಮಿರ್ಚಿನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿತ್ತು. ಫುಲ್ ಕ್ರೇವಿಂಗ್ ಆಗ್ತಾಯಿತ್ತು ನನಗೆ ಮತ್ತು ನಮ್ಮ ವೈನಿಗೆ. ಸೊ ಹೇಳಿದ್ವಿ, ನಮ್ಮ ಅಣ್ಣ ಹೋಗಿ ಬಿಸಿ ಬಿಸಿಯಾಗಿ ಮಿರ್ಚಿ ಬೋಂಡ ತೊಗೊಂಬಂದರು. ಎಲ್ಲನೂ ಬೇಲ್ಪುರಿ, ಇದು ನಿಪ್ಪಟ್ಟು ಮಸಾಲ, ಮಿರ್ಚಿ ಎಲ್ಲ ತಿಂದುಬಿಟ್ಟು ಅರೌಂಡ್ 6:30 ಅನಿಸುತ್ತೆ ಎಲ್ಲ ತಿಂದು ನಾವು ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆ 7 ಆಗಿತ್ತು. ಸೊ ತಲಕಾಡುವಿಂದ ನಾವು 7ಗೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟಿದ್ದು. ಸೊ 1 ಡೇ ಅಲ್ಲಿ ನೀವು ಇನ್ನೂ ಒಂದು ಸ್ವಲ್ಪ ಅರ್ಲಿಯಾಗಿ ಹೋದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ. ಬಟ್ 1 ಡೇಲಿ ಈ ಟ್ರಿಪ್ ಪ್ಲ್ಯಾನ್ ಮಾಡಿದರೆ, ನಾವೇನು ಹೋಗಿದ್ವಿ ಪ್ಲೇಸಸ್ ಆ ಕಡೆಗೆ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ನಿಮಗಿದು 3 ಕವರ್ ಮಾಡೋಕ್ಕಾಗುತ್ತೆ. ನಾವು ಹೋದ ಟೈಮಲ್ಲಿ ಬಿಸಿಲು ಜಾಸ್ತಿ ಇತ್ತು. ಸೊ ಎನಫ್ 1 ಡೇ ಅಲ್ಲಿ ಗಗನಚುಕ್ಕಿ ಫಾಲ್ಸು, ಬರ್ಚುಕ್ಕಿ ಫಾಲ್ಸು, ಆಮೇಲೆ ತಲಕಾವೇರಿ ಎಲ್ಲನೂ ನೋಡಿದ್ವಿ. ಫುಲ್ ಸ್ಯಾಟಿಸ್ಫೈಡ್. ನನಗಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಒಂದು ಬ್ರೇಕ್ ಬೇಕಿತ್ತು ಆ್ಯಕ್ಚುಲಿ. ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಡೈಲಿ ಅದೇ ಮನೆ ಕೆಲಸ ಮಾಡಿ ರೊಟೀನ್ ಮೈಂಡ್ ಒಂಥರ ಆಗಿಬಿಟ್ಟಿರುತ್ತೆ. ಸೊ ನನಗೆ ಆ ಥರ ಆಗಿ ಒಂದು ಸ್ವಲ್ಪ
ಚೇಂಜ್ ಬೇಕಿತ್ತು. ಸೊ ನೇಚರ್ನ ಎಂಜಾಯ್ ಮಾಡೋದಕ್ಕೆ ಹೋಗಿದ್ದಕ್ಕೆ ಫುಲ್ ಫ್ರೆಶ್ ಫೀಲ್ ಇತ್ತು. ಸೊ ನೀವು ನನ್ನ ನೋಡ್ತಿರ್ಬೋದು, ಇನ್ನೂ ಟಯರ್ಡ್ನೆಸ್ ಇದೆ, ಸ್ವಲ್ಪ ನಿದ್ದೆ ಆಗದೆ ಇರೋದು, ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿದೆ. ಬಟ್ ಇಟ್ಸ್ ಓಕೆ, ಒಂದು ರಿಫ್ರೆಶ್ಮೆಂಟ್ ಅಂತ ಆಯಿತು ನನಗೆ. ಸೊ ಒನ್ ಡೇ ಅಲ್ಲಿ ನಾವು ಈ 3 ಪ್ಲೇಸಸ್ನ ಕವರ್ ಮಾಡಿದ್ವಿ. ನಾವು ನಿನ್ನೆ ಬರೋ ಅಷ್ಟೊತ್ತಿಗೆ ನೈಟ್ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಹೋಗಿರೋ ಟ್ರಿಪ್ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸೊ ಹೋಪ್ ಯಾರಾದರೂ ಬ್ಯಾಂಗ್ಳೂರಿಂದ ಒನ್ ಡೇ ಔಟಿಂಗ್ ಹೋಗಬೇಕು ಅಂದ್ಕೊಳ್ಳೋರಿಗೆ ಈ ವ್ಲಾಗ್ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಒನ್ ಡೇ ಔಟಿಂಗಿಗೆ ಒಳ್ಳೆ ಪ್ಲ್ಯಾನು ಅಷ್ಟೇ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ದಟ್ಸ್ ಇಟ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.